ಸೀನು ಜೊತೆ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆಂಗಳೂರಿನಿಂದ ಹೊರಗಡೆ ಬಂದಿದ್ದೀನಿ ಈ ಎಪಿಸೋಡ್ ಮಾಡೋಕ್ಕೋಸ್ಕರ. ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಗವಿಕುಂಟ ಹಳ್ಳಿ ಹತ್ರ ನಿಂತ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡ್ತಾ ಇರುವಂಥ ಈ ಕಲಾವಿದ ಅತ್ಯಂತ ವಿರಳವಾದಂಥ ವಿಶೇಷವಾದಂಥ ವಾದನವನ್ನು ಮಾಡ್ತಾರೆ. ಅಂದರೆ ಬಾಯಿಂದ, ಮೂಗಿಂದ, ಜೊತೆಗೆ ನೀರಿನ ಸಮ್ಮಿಶ್ರಣ, ಹೀಗೆ ಈ ಮೂರರ ಕಾಂಬಿನೇಷನ್ ಇರುವಂಥ ಅತ್ಯಂತ ವೆರಿ ವೆರಿ ಸ್ಪೆಷಲ್ ಕಲಾವಿದರು ನನ್ನೊಟ್ಟಿಗೆ ಸೀನು ಜೊತೆ ಸಂಮಾತು ಎಪಿಸೋಡ್ನಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಹಾಗಿದ್ದಲ್ಲಿ ಆ ಕಲಾವಿದರು ಯಾರು, ಅವರ ಸಾಧನೆ ಏನು, ಅವರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಹಂಗಿದ್ರೆ ಎಪಿಸೋಡ್ ಶುರು ಮಾಡೋಣ. ಸೀನು ಜೊತೆ ಸಂಮಾತು. ಇವತ್ತೇನಂತ ಹೇಳಿದ್ರೆ ಮಾತು ಇರುತ್ತೆ, ಹಾಡಲ್ಲ, ಹಾಡಿಗೆ ಬೇಕಾದಂಥ ವಾದನ ಅಂದರೆ ವಾದ್ಯ ಕಲಾವಿದರ ಜೊತೆಗೆ ನಾನು ಕೂತ್ಕೊಂಡಿದ್ದೀನಿ. ಬಹುಶಃ ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಇಡೀ ನಮ್ಮ ಕರ್ನಾಟಕದಲ್ಲಿ ನಮಗೆ ಸದ್ಯ ಪ್ರಸ್ತುತ ಉಳ್ಕೊಂಡಿರುವಂಥ ಒಬ್ಬ ಹಿರಿಯ ಕಲಾವಿದರು, ಅದು ಮುಖವೀಣೆ ಕಲಾವಿದರು. ಅಂದರೆ ಆ ಹೆಸರು ಹೇಳಿದ ತಕ್ಷಣ ಕೆಲವರಿಗೆ ಇವ್ರ ಹೆಸರು ಗೊತ್ತಾಗೋಗಿರುತ್ತೆ. ಮತ್ತಾರು ಅಲ್ಲ, ಶ್ರೀಯುತ ಆಂಜಿನಪ್ಪ ಸಾತ್ಪಾಡಿ ಅಂತ ಹೇಳಿ. ಅಂದರೆ ಅವ್ರನ್ನ ಮುಖವೀಣೆ ಆಂಜಿನಪ್ಪ ಅಂತಾನೆ ಕರೀತಾರೆ. ಈಗ ಪ್ರಸ್ತುತ ಅವರ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ತಾರೆ. ಒಂದು ಅಂದಾಜಿನ ಪ್ರಕಾರ ಅವರಿಗೆ ಪ್ರಶಸ್ತಿ ಕೊಟ್ಟಿರೋದ್ರ ಮೇಲೆ ದಾಖಲಾಗಿರೋ ಆ ಇಸ್ವಿಯನ್ನ ಗಮನಿಸಿದಾಗ ಅವ್ರಿಗೆ ಇವಾಗ ಖಂಡಿತ ಒಂದು 85 ವರ್ಷ ಅಂತೂ ಆಗೇ ಆಗಿದೆ ಅಂತ. ಇಷ್ಟಾದರೂ ಕೂಡ ಅವರ ಕಲೆಯ ಆಸಕ್ತಿಯಲ್ಲ, ಸಾಧನೆ ಏನು, ಏನೆಲ್ಲ ಮಾಡಿದ್ದಾರೆ ಅದೆಲ್ಲಾನು ಕೂಡ ಈ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಸೊ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದು ಸೀನು ಜೊತೆ ಸಂಮಾತು ವಿಶೇಷ ಕಾರ್ಯಕ್ರಮ. ನಮಸ್ಕಾರ ತಾತ. ನಮಸ್ಕಾರ. ಬಹಳ ಖುಷಿ ಆಗ್ತಿದೆ ನಿಮ್ ಜೊತೆ ಕೂತ್ಕೊಂಡು. ಇಂಥ ಒಬ್ಬ ಅದ್ಭುತವಾದಂತ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದೇನಂತ ಹೇಳಿದ್ರೆ, ನಿಮ್ಮ ವಾದನವನ್ನ ಕೇಳಿದಾಗ ನಮಗೆ ಗೊತ್ತಿಲ್ದಂಗೆ ನಾವು ಅದರಲ್ಲಿ ತಲ್ಲೀನವಾಗ್ಬಿಡ್ತೀವಿ. ಅಷ್ಟು ಅದ್ಭುತ ಒಂದ್ ಕಡೆ ಕೇಳೋಕ್ ಮಾತ್ರ, ಆದ್ರೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಹಾಗಿದ್ರೆ ತಾತ ಹೇಳಿ, ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ. ಅಂದ್ರೆ ನಿಮಗೆ ಈ ವಾದನ ವಂಶ ಪಾರಂಪರ್ಯವಾಗಿ ಬಂದಿದ್ದ ಅಥವಾ ನೀವೇ ಕಲ್ತ್ಕೊಂಡಿದ್ದ, ಹೆಂಗೆ? ತಾತ ಮುತ್ತಾತ ನಮ್ಮ ದೊಡ್ಡಪ್ಪದಿರು ಚಿಕ್ಕಪ್ಪದಿರು ಎಲ್ಲ ಇದನ್ನೇ ಕಲ್ತ್ಕೊಂಡು ಇದು ಅಂದ್ರೆ ಅಲ್ಲ, ಈಗ ನೀವು ಕುಟುಂಬದವ್ರ ಹೆಸರು ಹೇಳಿದ್ರಲ್ವಾ, ಎಲ್ಲ ನಮ್ ತಾತ ಮುತ್ತಾತ ಬಂದ ಹೆಸರುಗಳು ನೆನ್ಪಿದ್ಯಾ ತಾತ? ಅವ್ರ ಹೆಸರು ಅಂದ್ರೆ ನಮ್ ತಾತನ ಹೆಸರು ನಾಗಪ್ಪ, ಈ ಹನುಮಂತಪ್ಪ ಅಂತ. ನಿಮ್ ತಾತ ಹನುಮಂತಪ್ಪ, ತಿಂಗಳೂರು ಹನುಮಂತಪ್ಪ ಅಂದ್ರೆ ಅವ್ರು ತಿಂಗಳೂರಾಗಿ ವಾಸವಾಗಿದ್ದಕ್ಕೆ ತಿಂಗಳೂರು ಹನುಮಂತಪ್ಪ ಅಂತ ಹೆಸರು ಬಿದ್ದು. ಸರಿ. ಅವ್ರಿಗೆ ನಮ್ ತಾತನಿಗೆ 5 ಜನ ಮಕ್ಕಳು, ಗಂಡು ಮಕ್ಕಳು 5 ಜನ, ಒಂದ್ ಹೆಣ್ಮಕ್ಳು 2 ಅನ್ಕೋ. ಅವರು ನಮ್ ತಾತ ಬಾರ್ಸೋ ವಾದ್ಯ ಅದು ಅವರು ಕಲ್ತ್ಕೊಂಡಿದ್ರು 5 ಜನನು. ಹೌದಾ? 5 ಜನನು ಕಲ್ತ್ಕೊಂಡಿದ್ರು. ಓದಿದ್ರು. ನಮ್ ತಂದೆನೂ ಓದಿದ್ದ. ಹೌದಾ? ಒಂದು 3 ಓದಿದ್ರು, ಇನ್ನಿಬ್ರಾಳು ಓದಿಲ್ಲ. ಅವಾಗ ಆ ಕಾಲದಲ್ಲಿ ಹಂಗಿತ್ತಲ್ಲ, ಅದು ಅದೇ ದೊಡ್ಡದು. ಒಂದ್ 4 ಕ್ಲಾಸ್ ಓದ್ಬಿಟ್ರೆ ಅದು ಭಾರಿ ದೊಡ್ಡದು ಅವಾಗ. ನಮ್ಮ ಅಪ್ಪನ ಹೆಸರು ತಿಮ್ಮಯ್ಯ ಅಂತ. ತಿಮ್ಮಯ್ಯ. ತಾತನ ಹೆಸರು ಹೇಳಿದ್ರೆ, ಅಪ್ಪನ ಹೆಸರು ಹೇಳಿದ್ರೆ. ನಿಮ್ಮ ಮುತ್ತಾತ? ನಮ್ಮ ಮುತ್ತಾತನ ಹೆಸರು ಜಟ್ಟಪ್ಪ ಅಂತ. ಜಟ್ಟಪ್ಪ ಅಂತ. ಜಟ್ಟಪ್ಪ. ಅಂದ್ರೆ ಈಗ ನಿಮ್ಮ ಮುತ್ತಾತ, ನಿಮ್ ತಾತ, ಆಮೇಲೆ ಅಪ್ಪ, ಅಲ್ಲಿಂದ ನೀವು. ಸೊ ಈ ಪರಂಪರೆ ಹಂಗೆ ಮುಂದುವರ್ಸ್ಕೊಂಡು. ನಾನು ಇಸ್ಕೋಲ್ಗೆ ಹಾಕಿದ್ರು. ನಾನು ಹೋಗಿ 1 ಕ್ಲಾಸ್ 2 ಕ್ಲಾಸ್ ಓದ್ಬಿಟ್ಟು ಅದೆಲ್ಲ ಬಿಸಾಕ್ಬಿಟ್ಟು ನಾನು ಇದೇ ಇವರು ನಮ್ ತಾತ ಮುತ್ತಾತ ಬಾರ್ಸೋದು ಇದನ್ನೇ ಕಲ್ತ್ಕೊಂಬನಿ. ಅದ್ರ ಮೇಲೆ ನನಗೆ ಇದು ಬಿತ್ತು. ಈ ಓದೋದು ಅದ್ರ ಮೇಲೆ ಹಿಂಗೆಲ್ಲ ಬಾರ್ಸ್ತಾರಲ್ಲ, ನಾನು ಬಾರ್ಸ್ಬೇಕು, ನಾನು ಕಲ್ತ್ಕೋಬೇಕು. ಇದು ಬೇಡ, ಯಾರು ಈ ಓದೋದು ಬೇಡ ಅಂತ ಬಿಸಾಕ್ಬಿಟ್ಟು ಇದನ್ನ ಶುರು ಮಾಡಿಕೊಂಡೆ ನಾನು. ಏನೋ 9 ವರ್ಷ ಹುಡುಗನೆ 9-10 ವರ್ಷ ಅನ್ನೋ ಹೊತ್ತಿಗೆ ಇದನ್ನ ಹಂಗ ಕಲ್ತ್ಕೊಂಡ್ಬಿಟ್ಟು 14 ವರ್ಷ ಅನ್ನೋ ಹೊತ್ತಿಗೆ ನಾನು ಊರೇ ಬಿಟ್ಟೆ. ಈಗ ಸರಿ ತಾತ, ನಾನು ಹೇಳೋದು, ನೀವು ಆಯ್ತು ಓದಕ್ ಇಷ್ಟ ಇರ್ಲಿಲ್ಲ, ಅದೆಲ್ಲ ಸೈಡ್ ಹಾಕಿದ್ರಿ, ವಾದ್ಯ ಕಲಿಬೇಕು ಮನೆತನದ್ದು ಅಂತ ಹೇಳಿದ್ರಿ. ಅಂದ್ರೆ ಆ ವಾದ್ಯನ ನಿಮ್ ಅಪ್ಪನ ಜೊತೆ ಕೂತ್ಕೊಂಡು ಅಥವಾ ನಿಮ್ ತಾತನ ಜೊತೆ ಕೂತ್ಕೊಂಡು ಅವ್ರು ಹೇಳ್ಕೊಡ್ತಾ ಇದ್ರ, ಹಂಗ್ ಕಲಿತಾ ಇದ್ರ ನೀವು? ಇಲ್ಲ, ಅವರು ಹೇಳ್ಕೊಡ್ತಿದ್ರು. ನೋಡಪ್ಪ, ಈ ರಾಗ ಬಾರ್ಸು, ಕಲ್ಯಾಣಿ ಬಾರ್ಸು, ನಾನ್ ಬಾರ್ಸ್ದಾಗ ನೀನ್ ಯಾಕೆ ಬಾರ್ಸೋಲ್ಲ ಅಂತ ಅವ್ರು ಹೊಡಿತಿದ್ರು. ಹೊಡಿತಿದ್ರು. ಈ ಬೆಲ್ಕರಿ ಹೊತ್ತಿಗೆ ಕುಲ್ಸಿ ನೀರು ಇದ್ಬಿಟ್ಟು ಹಿಂಗ್ ದಮ್ ಹಿಡಿಯೋ, ಇದನ್ನ ದಮ್ ಹಿಡಿ ಅಂತ ಕೊಡ್ತಿದ್ರು ನಮ್ಗೆ. ಇದು ದಮ್ ಹಿಡಿದು ಬಾರ್ಸ್ಬೇಕು. ಈಗ ತಾತ, ಹೌದು ತಾತ, ಈಗ ದಮ್ ಹಿಡಿಬೇಕು ಅಂದ್ರಲ್ವಾ, ದಮ್ ಹಿಡಿದು ಒಂದೇ ಸ್ಟ್ರೆಚ್ ಅಲ್ಲಿ ಎಷ್ಟೊತ್ತವರೆಗೂ ಓದ್ತೀರಾ ಇದನ್ನ? ಒಂದ್ ಅರ್ಧ ಗಂಟೆ 1 ಗಂಟೆ ಕೂಡ ಹಿಂಗಿಡಿಬಹುದು. ಮೈ ಗಾಡ್ ಸ್ನೇಹಿತರೆ, ಒಂದೇ ನಿಮಿಷ ತಾತ. ಸ್ನೇಹಿತರೆ, ಗಮನಿಸಿದ್ರ ಅಲ್ಲಿ
ಆಕ್ಚುಲಿ ಏನಂತ ಹೇಳಿದ್ರೆ ಅವರಿಗೆ ಟೆಕ್ನಿಕ್ ಗೊತ್ತು. ನಮಗೆ ಕೇಳಿಸ್ತಾ ಇರೋದು ಒಂದೇ ಸೌಂಡ್ ಕೇಳಿಸ್ತಾ ಇದೆ, ಒಂದೇ ಶ್ರುತಿಯ ಒಂದೇ ಅಂದ್ರೆ ಏರಿಳಿತಗಳಿಲ್ದೆ ಕೇಳಿಸ್ತಾ ಇರೋ ಟೋನ್ ಅದು. ಆದ್ರೆ ಅವರ ಬಾಯಿ ಗಮನಿಸಿದ್ರೆ ನಿಮ್ಗೆ ಬಲೂನ್ ಬ್ಲೋ ಮಾಡಿದಾಗ ಕಾಣಿಸುತ್ತಲ್ಲ, ಆ ತರ ಬ್ಲೋ ಕಾಣಿಸುತ್ತೆ. ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ ಊದಿ ತಾತ. ವಾವ್, ಅಲ್ಟಿಮೇಟ್. ಅಂದ್ರೆ ಸ್ನೇಹಿತರೆ ಗೊತ್ತಾಯ್ತಲ್ವಾ, ಅಂದ್ರೆ ಇದು ಆ ವಾದನದ ಟೆಕ್ನಿಕ್ನ ಸೀಕ್ರೆಟ್ ಅದು. ಬಟ್ ಸುಮ್ಮನೆ ನೋಡಿದ ತಕ್ಷಣ ಬರಲ್ಲ, ಅವ್ರು ಎಷ್ಟೋ ವರ್ಷ ಕಠಿಣವಾಗಿ ತಪಸ್ ಮಾಡಿ ಸಾಧನೆ ಮಾಡಿದ್ದಾರೆ. ಹಂಗಾಗಿ ಮಾತ್ರ ದಮ್ ಕಟ್ಟಕ್ಕಾಗೋದು. ಅಂದ್ರೆ ದಮ್ ಕಟ್ಟೋದು ಅಂತಾನೆ ಹೇಳ್ತಾ ಇರೋದನ್ನ, ಉಸಿರನ್ನ ಹೆಂಗೆ ಹಿಡಿದು ಕಂಟ್ರೋಲ್ ಮಾಡ್ಬೇಕು ಅಂತ. ಸಾಮಾನ್ಯವಾಗಿ ಸಾಂಗ್ಗಳನ್ನ ಕೇಳ್ಬೇಕಾದ್ರೆ ನಾವು ಬ್ರೆತ್ಲೆಸ್ ಸಾಂಗ್ ಅಂತೀವಲ್ಲ, ಸೊ ಬ್ರೆತ್ಲೆಸ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಎಲ್ಲೋ ಮಧ್ಯೆ ಒಂದ್ ಸಣ್ಣ ಗ್ಯಾಪ್ ಅಲ್ಲಿ ಬ್ರೆತ್ ತಗೊಂಡಿರ್ತಾರೆ, ಆದ್ರೆ ಗೊತ್ತೇ ಆಗೋದಿಲ್ಲ. ಆದ್ರೆ ಇಲ್ಲೂ ಅಷ್ಟೇ, ಆದ್ರೆ ಇದು ಒಂದಕ್ಕೆ ನಮಗ್ ಸುಸ್ತು ಹೊಡಿತಾ ಇದ್ದೀವಿ. ಆದ್ರೆ ಆ ತರ 3 ವಾದ್ಯಗಳನ್ನ ಒಟ್ಟಿಗೆ ಇಟ್ಕೊಂಡು ನುಡಿಸೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಆಯ್ತು ತಾತ, ಅಂದ್ರೆ ಈಗ ನಿಮ್ಗೆ ಆರಂಭದಲ್ಲಿ ನಿಮ್ಗೆ ಈ ತರ ದಮ್ ಕಟ್ಟಿ ಅಂದ್ರೆ ಉಸಿರನ್ನ ಕಂಟ್ರೋಲ್ ಹೆಂಗ್ ಇಟ್ಕೊಳ್ಳೋದು, ಅದಕ್ಕೆ ನಿಮ್ಗೆ ಅಭ್ಯಾಸ ಮಾಡಿಸಿದ್ರು? ಅದು ಇವಾಗ ಯಾರ ಕೈಗಾನ ಕೊಟ್ರೆ ಅಂತಾರೆ, ನನಗ್ ಕೊಟ್ರೆ ನಾನು ಅದೇ ಮಾಡೋದು. ನಮ್ ಹುಡುಗರಿಗೆ ಕೊಟ್ರೆ ಅದೇ ಮಾಡೋದು. ದಮ್ ಕಟ್ಬೇಕಲ್ಲ, ದಮ್ ಕಟ್ಬೇಕು ಅಂದ್ರೆ ಸುಮ್ನೆ ಅಲ್ಲ. ಇವಾಗ ಒಂದ್ ಕೆರೆಯಲ್ಲ ಬಾಯಲ್ಲ ನೀವು ಈಟ್ ಹೊಡಿಯಕ್ ಹೋಗ್ತೀವಿ, ಅಲ್ಲಿ ನೀರಲ್ಲಿ ಮುಳುಗೋರು ಇರ್ತಾರೆ. ಒಂದು ಒಂದು 5 ನಿಮಿಷ ಮುನಿಗಿ ದಮ್ ಕಟ್ಟಿ ಒಳಗಡೆ ಇರೋರು ಇದಾರೆ. ಇದಾರೆ, ಎಷ್ಟೋ ಜನ ನೋಡಿದೀನಿ ನಾನು. ಇದು ಹೆಂಗ ಆ ದಮ್ ಕಟ್ಟಿ ಹಿಡಿಬೇಕಾದ್ರೆ ಉಸಿರು ಕಟ್ಟಬೇಕು. ಅದೇ ಅದು ಅಭ್ಯಾಸ ಅಲ್ವಾ? ಇಲ್ಲಿ ಯಾರು ಕೈಲೂ ಆಗಲ್ಲ. ದಮ್ ಕಟ್ಟು ಅಂದ್ರೆ ಇಷ್ಟ ಇನ್ನೇನು ಅದು ಪ್ರಯೋಜನಕ್ಕೆ ಬರೋಲ್ಲ, ಅದೇನಕ್ಕೂ ಲೆಕ್ಕಕ್ಕೆ ಬರೋಲ್ಲ. ಸರಿ ಆಯ್ತು, ಈಗ ಶುರು ಮಾಡಿದಾಗ ನಿಮ್ಗೆ ಫಸ್ಟ್ ಇದನ್ನ ದಮ್ ಕಟ್ಟೋದಕ್ಕೆ ಶುರು ಮಾಡಿಸಿದ್ರು, ಆಮೇಲೆ ಏನ್ ಮಾಡಿಸಿದ್ರು ತಾತ? ತಿರ್ಗಿ ಇದು ನಮ್ಗೆ ಈ ಮುಖವೇಣಿ ಇದನ್ನ ಕಲ್ತ್ಕೊಳ್ಳಪ್ಪ ಅಂತ ಇದನ್ನ ಕೈ ಕೊಟ್ರಲ್ಲ. ಈಗ ಹಂಗಾದ್ರೆ ತಾತ, ಈಗ ನೀವ್ ಅಂದ್ರಿ ರಾಗಗಳನ್ನ ಹೇಳ್ಕೊಡ್ತಾ ಇದ್ರು ಅಂದ್ರೆ ಇವಾಗ ನಾವು ಶಾಸ್ತ್ರೀಯವಾಗಿ ಏನು ಸ್ವರಗಳನ್ನ ಬರೀತಾರಲ್ಲ, ಸರಿಗಮ ಪದನಿಸ, ಆಮೇಲೆ ರಾಗಗಳನ್ನ ಹೇಳ್ತಾರಲ್ಲ, ಅದರಿಂದಾನೇ ಬಂದಿದ್ದು. ನಿಮ್ಗೆ ಹಂಗೆ ಕಲ್ಸಿದ್ರ? ಸರಿ ಗ ಮ ಪ ದ ನಿ ಸ ಅನ್ನೋದ್ರಿಂದಾನೇ ಅದು ಇದು ಇದನ್ನ ನುಡ್ಸಿ ಇದು ಮಾಡ್ಬೇಕಾದ್ರೆ ನೀವು ಅಭ್ಯಾಸ ಮಾಡಿದ್ದು. ಬಿಟ್ಟು ಇನ್ ಬ್ಯಾರೆ ಏನು ಕೇಳದೆ ಗೊತ್ತಾ ತಾತ, ಈಗ ನೋಡ್ತಾ ಇರೋರ್ಗೆ ಒಂದು ಮಾಹಿತಿ ಬೇಕಿದೆ. ಈಗ ಜನಪದ ಕಲಾವಿದ್ರು ಅಂತ ಹೇಳಿದ್ರೆ ಯಾವ ಶಾಸ್ತ್ರೀಯ ಹಿನ್ನೆಲೆ ಇರಲ್ಲ, ಅವ್ರು ಕೇಳ್ತಾ ಕಲ್ತಿರ್ತಾರೆ ಅಂತ. ಆದ್ರೆ ನೋಡಿ ನೀವ್ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದೀರಾ ಇವಾಗ, ಅಂದ್ರೆ ಆ ಮೂಲ ಶಾಸ್ತ್ರೀಯ ಜೊತೆಗೆ ನಮಗ್ ಕಲ್ಸಿದ್ರು ಅಂತ. ಸೊ ಹಂಗಾಗಿ ಇದಕ್ಕೂ ನಿಮಗೆ ಶಾಸ್ತ್ರೀಯ ಸರಿಗಮ ಪದನೇಸ ಏನ್ ಬೇಕಿದೆ ಅದನ್ನ ಕಲ್ತು ಅದಾದ್ಮೇಲೆ ನೀವು ನಿಮ್ ಮಾರ್ಪಾಡು ಮಾಡ್ಕೊಂಡಿದ್ದೀರಾ. ಅಂದ್ರೆ ಯಾವ ರಾಗ ನುಡ್ಸಿದ್ ನೀವು ಕಲ್ತಾಗ ಫಸ್ಟ್? ಅದು ತ್ಯಾಗರಾಜನ್ ಕೇಳಿ ಸಲ್ಲ ಮೇಘರ ಸಾಕೇಲು ರಾಮ ಸಲ್ಲ ಮೇಘರ ನುಡಿಸಿದ ಒಂಚೂರು ಅನ್ನಂತ ನುಡಿಸಿ ಅದನ್ನ. ಏನ್ ತಾತ, ನಿಜವಾಗಿ ಎಷ್ಟು ಖುಷಿ ಆಗತ್ತೆ. ಮನೆಯಲ್ಲಿ ನೀವು ಮಕ್ಳು ಎಷ್ಟು ಜನ ತಾತ? ತಂದೆಯರಿಗೆ ನಾವು 3 ಜನ ಅಣ್ಣ ತಮ್ಮದಿರು, ಒಂದೇ ಒಂದು ಹೆಣ್ಣು ಮಗಳು. ಓಕೆ, ಈಗ ಅವರು ಕಲ್ತಿದ್ರ ಇದನ್ನ? ನಮ್ಮಣ್ಣ ಕಲ್ತಿದ್ದ. ನಿಮ್ಮ ಅಣ್ಣನ ಹೆಸರು ತಾತ? ನಮ್ಮ ಅಣ್ಣ ಹೆಸರು ನಾರಾಯಣಪ್ಪ ಅಂತ. ನಾರಾಯಣಪ್ಪ. ಓಕೆ, ಇದರ ಅವರು? ಇಲ್ಲ, ತೀರೋಗ್ಬಿಟ್ರು. ನಾವೆಲ್ಲ ಆಲ್ ಇಂಡಿಯಾ ರೆಡಿಗೆ ಹೋಗ್ತಿದ್ವಿ, ತಕ್ಷಣ ಆಲ್ ಇಂಡಿಯಾ ರೆಡಿಗೆ ಹೋಗ್ತಿದ್ವಲ್ಲ, ಅವಲ್ಲ ನಮ್ಮ ಅಣ್ಣ ತೀರೋದ್ಮೇಲೆ ನಾ ಆಲ್ ಇಂಡಿಯಾ ರೇಡಿಯೋ ಮುಗೀತು. ಈಗ ನೀವು 3 ಜನ ಮಕ್ಳು ಅಂದ್ರೆ ಇಲ್ವಾ, ಗಂಡ್ ಮಕ್ಳು? ಇನ್ನೊಬ್ರು ತಾತ?
ಇನ್ನೊಬ್ರು ನನ್ನ ತಮ್ಮ ಒಬ್ನು ಹಾ. ತಮ್ಮ ಹಾ. ಅವನು ಸುಮಾರು ಕಲ್ತ್ಕೊಂಡಿದ್ರು ಅವನೇನು ಎಲ್ಲಿ ಹೋಗಿಲ್ಲ. ಹೊರಗಡೆ ಏನಿಲ್ಲ. ಇದಾರ ಹೊರಗಡೆ ಅವರು ನಿಮ್ ತಮ್ಮ ಇದಾರೆ, ಇದಾರ? ತಮ್ಮ. ಅವ್ರ ಹೆಸರು ತಾತ ಹನುಮಂತಪ್ಪ ಅಂತ. ಹನುಮಂತಪ್ಪ ಅಂತ. ಓಕೆ. ಸೊ ಅಂದ್ರೆ ಈಗ ನಿಮಗೆ ನೀವು 3 ಜನ ಏನಿದ್ರಿ ಅದ್ರಲ್ಲಿ ನೀವು ಒಬ್ರೇ ಇವತ್ತು ಅಂದ್ರೆ ಅಣ್ಣ ತೀರ್ಕೊಂಡ್ಮೇಲೆ ಎಲ್ಲಾ ಕಡೆನೂ ಈ ಕಲೆ ಮತ್ತೆ ಮುಂದುವರಿಸ್ತಾ ಮಾಡ್ತಾ ಇರುವಂತ. ಹೌದೌದು. ಸರಿ ಆಯ್ತು. ಇವಾಗ ಅಪ್ಪ ಖುಷಿಯಿಂದಾನೇ ನಿಮ್ಗೆ ಹೇಳ್ಕೊಟ್ಟಿದ್ರಲ್ವಾ, ಆದ್ರೂ ನೀವು ಮನೆ ಯಾಕೆ ಬಿಟ್ರಿ? ಮನೆ ಅಂದ್ರೆ ನಮ್ಮ ತಂದೆ ನಮ್ ದೊಡ್ಡಪ್ಪದಿರು ಚಿಕ್ಕಪ್ಪದಿರು ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇರ್ತಿದ್ರು. ಹಿಂಗ್ ಬಾರ್ಸು ಹಂಗ್ ಬಾರ್ಸು ಅಂತ ಹೇಳ್ಕೊಡ್ತಿದ್ರು. ಸರಿ. ಎಲ್ಲ ಆಯ್ತು. ನಾವ್ ಮನೆ ಬಿಟ್ವಿ ಅಂದ್ರೆ ಅಲ್ಲಿ ಊರಲ್ಲಿ ಜಮೀನು ಗೀಮೀನು ಸ್ವಲ್ಪ ಮನೆಗಳು ಇದ್ವು. ಅವೆಲ್ಲ ನಮ್ ಚಿಕ್ಕಪ್ಪದಿರು ದೊಡ್ಡಪ್ಪದಿರು ಇವರೆಲ್ಲ ಮಾರಾಟ ಮಾರ್ಬಿಟ್ರು. ಇವಾಗ ನನ್ನ ತಮ್ಮ ಅಲ್ಲೇ ಊರಲ್ಲೇ ಇದ್ದಾನೆ. ಹೌದಾ? ಚಿಕ್ಕದಾಳ್ವಾಡ್ದಾಗೆ ಇದ್ದಾನೆ. ನಾನು ಒಬ್ಬನೇ ನನ್ನ ಕುಟುಂಬವೇ ನಾನು ಬೇಜಾರಾಗ್ಬಿಟ್ಟು ಗುಡಿಬಂಡೆ ತಾಲ್ಲೂಕು ಬಂದು. ಗುಡಿಬಂಡೆ ತಾಲ್ಲೂಕು ಕೋಲಾರ ಡಿಸ್ಟಿಕ್ ಇತ್ತು ಅವಾಗ. ಮುಂಚೆ ಕೋಲಾರ ಡಿಸ್ಟಿಕ್ ಇತ್ತು. ಗುಡಿಬಂಡೆಗೆ ಬಂದ್ಬಿಟ್ಟು ಅವಾಗ ಗುಡಿಬಂಡೆಯಿಂದ ನಾನು ಇಲ್ಲೇ ಕಾಲೇಜುಗಳು, ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ ಇಂಥ ಪ್ರೋಗ್ರಾಮ್ಗಳೆಲ್ಲ ಕೊಟ್ಟು ನೀನ್ ಈ ಕಡೆನೆ ಇರಪ್ಪ ಅಂತ ಗುಡಿಬಂಡೆಯಲ್ಲಿ ಎಲ್ಲ ನೋಡಿದವ್ರು ಮೇಷ್ಟ್ರು ಅಂತವರೆಲ್ಲ ಸೆಟಪ್ ಮೇಷ್ಟ್ರು ಅಂತ ಇದ್ರು. ಅವರು ನೀವು ನಮ್ಮ ತಾಲೂಕಿನಾಗೆ ಇರು, ನೀನ್ ಯಾಕೆ ನಿಮ್ ಊರಿಗೆ ಹೋಗೇಬೇಡ ಅಂತ. ಏನೋ ಅಷ್ಟು ಒಂದ್ ಹಳ್ಳಿ ಗುಡಿಬಂಡೆ ಬಿಟ್ಟು ಒಂದ್ ಹಳ್ಳಿಗೆ ಬಂದ್ಬಿಟ್ಟು ಅಲ್ಲಿ ಏನೋ ಸ್ವಲ್ಪ ಅರ್ಜಿ ಕೊಟ್ಬಿಟ್ಟು ಗೌರ್ಮೆಂಟ್ ಇಂದ 4 ಎಕರೆ ಜಮೀನ್ ಬಂತು ನನಗೆ. ಒಂದ್ ಗುಡ್ಲು ಮನೆ ತಕೊಂಡಿದ್ದೆ, ಅದು ಹೋಯ್ತು. ಗುಡ್ಲು ಮನೆ ನಾವು ಈ ಊರವರೇ ಕಿತ್ಕೊಬಿಟ್ರು. 4 ಎಕರೆ ಜಮೀನಲ್ಲಿ ಇವ್ 4 ಎಕರೆ ಬಂತು, ಎಲ್ಲಿಂದ ಬಂದ ಇವನು ಅಂತ ಹೇಳ್ಬಿಟ್ಟು ಆ ದುರಷ್ಟ ಮಾಡ್ಬಿಟ್ಟು 2 ಎಕರೆ 7 ಕುಂಟೆ ಮಾಡ್ರು. ಒಂದ್ ಗುಡ್ಲು ಮನೆ ತಕೊಂಡಿದ್ದೆ, ದುಡ್ಡಿಗೆ ತಗೊಂಡಿದ್ದೆ. ಅದು ಬಿದ್ದೋಯ್ತು, ಗೆದ್ಲು ಹಿಡಿದು ಅದನ್ನು ಯಾರೋಕೆ ಅದನ್ನು ಬಿಟ್ಬಿಟ್ಟು ಯಾರೋ NRP ಮನೆ ಅಂತ ಯಾರೋ ಗೌರ್ಮೆಂಟ್ ಯಾರೋ ಕೊಟ್ಟಿದ್ದಕ್ಕೆ ಇದು NRP ಮನೆ ವಾಸವಾಗಿದ್ದುಕೊಂಡೆ ಬೆಂಗಳೂರು, ಕೋಲಾರ, ಸರಿ. ಈಗ ತಾತ ಈಗ ನೋಡಿ, ಈಗ ಕಲಾವಿದ್ರು ಬದುಕು ಹಂಗೆ ಯಾವಾಗ್ಲೂ. ನೀವಂದ್ರಿ ನೀವು ಸುಮಾರು ಒಂದು 10-14 ವರ್ಷದ ವಯಸ್ಸಿದ್ದಾಗ್ಲೇನೆ ಮನೆಯಿಂದ ಹೊರಟ್ರಿ ಎಲ್ಲಾ ಕಡೆ ಸುತ್ತಾಡಕ್ಕೆ ಅಂತ. ಹೌದು. ನೀವು ಮೊದಲನೇದು ಈಗ ನಾವು ದಮ್ ಕಟ್ಟದ್ ಹೆಂಗೆ ಅಂತ ಹೇಳ್ಕೊಟ್ರು ಅಂತ ಹೇಳಿದ್ರಿ. ಅದಾದ್ಮೇಲೆ ಮುಖವೇಣಿಯದು ಏನ್ ಮುಖ್ಯವಾದಂತ ವಾದ್ಯ ಇದೆ ಅದನ್ನ ಅಂತ. ಆದ್ರೆ ನೀವು ವಿಶೇಷವಾಗಿ 3 ಇಟ್ಕೊಂಡು ವಾದನ ಮಾಡ್ತಿರಲ್ಲ, ನುಡಿಸ್ತಿರಲ್ಲ ಅಂದ್ರೆ ಅದು ನಿಮ್ ತಂದೆ ತಾತ ನುಡಿಸ್ತಾ ಇದ್ದಾರೆ. ಸೊ ಅದೇ ತರ ನೀವು ಕಲ್ತಿದ್ದು. ಸೊ ಇವಾಗ ಅದಷ್ಟನ್ನು ಇಟ್ಕೊಂಡು ನುಡಿಸಿದ್ರೆ ಒಂದ್ ಯಾವ್ದಾದ್ರು ನುಡಿಸ್ ತೋರ್ಸಿ ತಾತ. ಏನು ಈ ವಾದ್ಯಗಳನ್ನ 3 ಒಟ್ಟಿಗೆ ನುಡಿಸ್ತಿರಲ್ಲ? ಆಯ್ತು.
ಚಪ್ಪಾಳೆ ಹೊಡೆಯೋದಕ್ಕಿಂತ ಕೈ ಮೂವಿಗೆ ಬೇಕು ತಾತ, ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸತ್ತೆ. ಇವಾಗ ನುಡಿಸಿದ್ದು ಹ್ಮ್ ಸೌರಾಷ್ಟ್ರ ರಾಗ. ಸೌರಾಷ್ಟ್ರ ರಾಗ ಅಂದ್ರೆ ಹಾ ಆಂಜನೇಯ ಆಡೋದು. ಓಹೋ ಆಂಜನೇಯ ಆಡೋದು ನೋಡಿ, ಎಷ್ಟೊಂದು ವಿಶೇಷವಾದಂತ ವಿರಳವಾದದ್ದನ್ನ ನಾವು ಕೇಳಿಸ್ತಾ ಇದ್ದೀರಾ. ಬಹಳ ಖುಷಿ ಅನ್ಸತ್ತೆ ತಾತ. ಈಗ ನೀವ್ ಇದ್ ಎರಡು ನನಗ್ ತೋರ್ಸಿದ್ರಿ, ಈಗ ಇನ್ನೊಂದು ಕೊಳಲ್ ತರ ಇದೆಯಲ್ವಾ, ಅದು ಪಕ್ಕದಲ್ಲಿ ಕೊಳಲ್ ತರ ಇದೆಯಲ್ಲ, ಇದು ಏನಕ್ಕೆ ಇಟ್ಕೊಳ್ಳೋದು? ಇದು ಏನಕ್ಕಂದ್ರೆ ಹಾ ಇದು ಏನು ನುಡಿಸ್ತಾ ಇಲ್ಲ, ಇದು ನುಡಿಸ್ತಾ ಇಲ್ಲ. ನುಡಿಸ್ತಾ ಇಲ್ಲ ಅಂದ್ರೆ ಈಗ ಹೋಗಿ ಇಟ್ಕೊಂತೀವಲ್ಲ, ಇದು ಹೌದು. ಹಿಂಗೆ ಹಾ ಹಿಂಗ್ ಇಟ್ಕೊಂತೀವಲ್ಲ, ಇದಿದ್ರೆ ಈ ಕಡೆ ಸೈಡ್ ಇಂದ ಗಾಳಿ ಹೋಗ್ಬಿಡುತ್ತೆ. ಗಾಳಿ ಹೋಗ್ಬಿಡುತ್ತೆ. ಅದಕ್ಕೆ ಮಾತ್ರ ಸಪೋರ್ಟ್ ಮಾತ್ರ. ಅದಕ್ಕಿದ್ರೆ ಆಗೋಲ್ಲ, ಈ ಕಡೆ ಗಾಳಿ ಹೊಂಟೋಗ್ತದೆ. ಇನ್ನು ದಮ್ ಕಟ್ಟಿ ಊದೋಕೆ ಆಗೋದಿಲ್ಲ, ಒಳಗಡೆ ಗಾಳಿ ತುಂಬಿಕೊಂಡು ಇಟ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ. ಅದು ಇಲ್ಲಿ ಇಟ್ಕೊಂಡ್ರೆ ಸೈಡ್ ಅಲ್ಲಿ ಗಾಳಿ ಹೋಗೋದಾಗತ್ತೆ. ಸ್ನೇಹಿತರೆ, ಗಮನಿಸ್ತಾ ಇದ್ದೀರಾ ನೋಡಿ, ಒಂದೊಂದು ವಿಚಾರನು ತಾತ ಎಷ್ಟು ಡೀಟೇಲ್ ಆಗಿ ಹೇಳ್ತಾ ಇದೆ. ಅಂದ್ರೆ ಶ್ರುತಿಗೋಸ್ಕರ ಇಟ್ಕೊಳ್ಳುವಂತ ಒಂದು ವಾದ್ಯ ಆದ್ರೆ ಅದರಲ್ಲಿ ದಮ್ ಕಟ್ಟಬೇಕು. ಆ ದಮ್ ಕಟ್ಟದ್ಮೇಲೆ ಒಳಗಡೆ ಇಟ್ಕೊಂಡಿರೋ ಉಸಿರು ಏನಿದೆಯಲ್ಲ, ಆ ಉಸಿರು ಮೂಲಕ ಈ ಮುಖವೀಣೆ ಅಂತ ನಾವೇನ್ ಹೇಳ್ತಾರಲ್ಲ, ಅಂದ್ರೆ ಶಹನಾಯ್ ತರನೇ, ಅಂದ್ರೆ ಅದರ ಲೆಂತ್ ಚಿಕ್ಕದಿದೆ. ಸೊ ಅದನ್ನ ನುಡಿಸ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಗಾಳಿ ಹೊಟ್ಟೋಗುತ್ತಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಕೊಳಲ್ ತರ ಇರುವಂತ ಒಂದು ಜಸ್ಟ್ ಸಪೋರ್ಟಿವ್ ಆದಂತ ಇಟ್ಕೊಂಡು ಮೇನ್ ಇನ್ಸ್ಟ್ರೂಮೆಂಟು ವಿತ್ ಶ್ರುತಿ. ಎಷ್ಟು ಜನಕ್ಕಾಗತ್ರಿ ಇದು? ಖಂಡಿತ ಇಲ್ಲ. ನಿಜವಾಗ್ಲೂ ಇಂಥ ಕಲಾವಿದರು ನಮ್ಮ ಮಧ್ಯದಲ್ಲಿ ಇದಾರಲ್ಲ, ಬಹಳ ಹೆಮ್ಮೆ ಅನ್ಸತ್ತೆ. ಅಂದ್ರೆ ಶ್ರೀಯುತ ಆಂಜನಪ್ಪನವ್ರನ್ನ ನೋಡ್ಬೇಕಾದ್ರೆ ನಮಗೆ ಖುಷಿಯಾಗೋ ವಿಚಾರ, ಒಂದು ತಲತಲಾಂತರದಿಂದ ಬಂದಿರುವಂತ ಈ ವಾದನವನ್ನ ಉಳಿಸ್ಕೊಂಡು ಬಂದಿರೋದು, ಅದನ್ನ ಇಲ್ವತ್ತು ಕೂಡ ನಮಗೆ ಕೇಳುವಂತೆ ಮಾಡ್ತಾ ಇದ್ದಾರೆ. ಇದು ಮಾತ್ರ ಅಲ್ಲದೆ ಮೂಗಿನ ಹೊಳ್ಳೆಯಿಂದ ಕೂಡ ವಾದ್ಯಗಳನ್ನ ನುಡಿಸ್ಬೋದು ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಿ. ಆದ್ರೆ ಇಲ್ಲಿ ತಾತ ಮೂಗಿನ ಸಹಾಯದಿಂದ ಕೂಡ ನುಡಿಸ್ತಾರೆ. ಅದಲ್ಲದೆ ಜಲವಾದ್ಯವನ್ನು ಕೂಡ ನುಡಿಸ್ತಾರೆ. ಅಂದ್ರೆ ಅದನ್ನ ಬಳಸೋದು ಹೇಗೆ, ಏನು, ಇಟ್ಸ್ ಎ ಬಿಗ್ ಕ್ವಶನ್ ಮಾರ್ಕ್. ಆಯ್ತು ತಾತ, ಈಗ ನೀವಂದ್ರಿ ಮನೆ ಬಿಟ್ಟು ಹೊರಡೋದು ಅಂತ ಆ ವಯಸ್ಸೇನಿತ್ತಲ್ಲ, ಅಷ್ಟೊಳಗಡೆ ನೀವು ಏನೇನ್ ಕಲಿಬೇಕಾಗಿತ್ತು? ಎಲ್ಲ ಕಲ್ತಾಗಿತ್ತ ನೀವು? ಹೌದು. ಅಂದ್ರೆ ನಿಮ್ಮಪ್ಪ ನಿಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು? ಎಲ್ಲ ಅಭ್ಯಾಸ ಆದ್ಮೇಲೆ ಮಾತ್ರವಾಗಿ ಮನೆ ಬಿಟ್ಟು ನಾನು ಹೋಗಿದ್ದು. ಓಕೆ, ಅಂದ್ರೆ ನಿಮ್ಗೇನೋ ಮನೆ ಕಡೆದ ವಾತಾವರಣ ಬೇಜಾರಾಯ್ತು, ಅದಕ್ಕೆ ಮನೆ ಬಿಟ್ಟು ಹೊರಟ್ರಿ ನೀವು? ಅಲ್ಲ, ನಾವು ನೋಡ್ಬೇಕಲ್ಲ ಎಲ್ಲಿ ಇನ್ನ ನಾವು ಬಾರಿಸೋದು ಎಲ್ಲ ದೇಶವೆಲ್ಲ ಅಂದ್ರೆ ಬದುಕು ಕಟ್ಕೋಬೇಕು ಅಂತ ಹೇಳಿ ಮನೆ ಬಿಟ್ಟು ಹೋದ್ರಿ. ಅವಾಗ ನಿಮ್ಮ ಅಪ್ಪ ಅಮ್ಮ ಏನು ಇದ್ ಮಾಡ್ಲಿಲ್ವಾ ನಿಮ್ಮನ್ನ? ನಾವು ಅವ್ರಿಗೆ ಇಲ್ಲ ಹೋಗ್ಬಿಟ್ನಪ್ಪ, ಈ ಕಡೆ ಕೇರಳ ಗೀರ್ಲ ಹೋಗ್ಬಿಟ್ಟು ಎಲ್ಲ ಸಮುದ್ರದಲ್ಲಿ. ಅಲ್ಲ, ಏನಕ್ಕೆ ಕೇಳಿದೆ ಅಂದ್ರೆ ತಾತ, ಮನೇಲಿ ಯಾವಾಗ್ಲೂ ಗಂಡು ಮಕ್ಳು ಇರ್ತಾರೆ ಅಂದ್ರೆ ನಮಗೆ ವಯಸ್ಸಾದ ಕಾಲದಲ್ಲಿ ನೋಡ್ಕೋತಾರೆ ಅನ್ನೋ ಒಂದು ಆಸೆ ಇರತ್ತೆ ಅಪ್ಪ ಅಮ್ಮಂಗೆ. ಸೊ ಈಗ ಮನೆ ಬಿಟ್ಟು ಹೊರಟಾಗ ಬೇಜಾರಾಗ್ಲಿಲ್ವಾ? ಮತ್ತೆ ನೀವು ಅಪ್ಪ ಅಮ್ಮನ್ ಭೇಟಿ ಆಗ್ಲಿಲ್ವಾ ತಾತ? ಭೇಟಿ ಆಗೋಕೆ ನನಗೆ ಓದೋಕ್ ಬರೋಲ್ಲ, ಕಾರ್ಡ್ ಹಾಕೋಕ್ ಬರೋಲ್ಲ. ಕೇರಳದಲ್ಲಿ ಮಲಯಾಳ ಬರೆಯೋರು ಇಲ್ಲ, ಏನು ಇಲ್ಲ. ಸರಿ ಸರಿ. ಈಗ ನೀವು ಮನೆ ಬಿಟ್ಟವ್ರು ನೇರವಾಗಿ ಎಲ್ಲಿಗೆ ಹೋದ್ರಿ? ನಾವು ಅದೇ ಮನೆ ಬಿಟ್ಟು ಸೀದಾ ಧರ್ಮಸ್ಥಳ ಹೋಗ್ಬಿಟ್ನಲ್ಲ. ಡೈರೆಕ್ಟ್ ಧರ್ಮಸ್ಥಳ ಇಳಿದ್ಬಿಟ್ಟೆ. ಅಲ್ಲೇ ಧರ್ಮಸ್ಥಳ ಇಳಿದು ಅಲ್ಲಿ ಕೈ ಮುಗಿದ್ಕೊಂಡು, ಮಂಜುನಾಥನ ಕೈ ಮುಗಿದ್ಕೊಂಡು ಅಲ್ಲಿ ದೇವಸ್ಥಾನ ಅಷ್ಟೊತ್ತು ಬಾರಿಸಿ, ಇನ್ನು ಆ ಕಡೆ ಎಲ್ಲ ಬ್ಯಾಮ್ರೀಸು ಇಂಥವ್ರು ಮನೆಗಳು ಒಂದ್ ಬೆಟ್ಟ ಹತ್ಬೇಕು, ಒಂದ್ ಬೆಟ್ಟ ಇಳಿಬೇಕು. ಬರೀ ಮನೆ ಮನೆ ಓಡಾಡ್ಕೊಂಡು ನೀವು ಒಂದ್ ರೀತಿ ನಿಮ್ಮ ಕಲೆ ಕೊಟ್ಟರೆ ಅದು ಈಸ್ಕೊಂಡು ನಾವು ಇದು ಮಾಡ್ಕೊಂಡು. ಅದೇ ತಾತ, ಈ ಕಲೆ ಮುಖಾಂತರ ಭಿಕ್ಷಾಟನೆ ಮಾಡ್ತಾ ಇದ್ವಿ. ಹೌದೌದು, ನಾನು ಭಿಕ್ಷಾಟನೆ ಮಾಡಿರೋನೆ. ಮಾಡಿ ನಾನು ಲಾಸ್ಟ್ ಇವಾಗ ಈಗ ಗೌರ್ಮೆಂಟ್ ಇವಾಗ ನೀವೀಗ ಒಬ್ಬ ಗೌರವಯುತ ಕಲಾವಿದರಾಗಿದ್ದೀರಾ. ಅವತ್ತು ನೀವು ಮನೆ ಮನೆ ತಿರುಗಿ ಊರು ಸುತ್ತಿದ್ದಕ್ಕೆ ಇವತ್ತು ನಿಮ್ಗೊಂದು ಒಳ್ಳೆ ಹೆಸರು ಬಂದಿದೆ, ನಿಮ್ಮನ್ನ ಗಮನಿಸ್ತಾರೆ ಅಂತ ಹೇಳಿ. ಸರಿ ತಾತ, ಇವಾಗ ನೀವು ಅದಾದ್ಮೇಲೆ ಇಂಥ ಒಂದು ಅಪರೂಪದ ಕಲೆ ಏನಿದೆಯಲ್ಲ, ಇದು ಉಳಿಸಿ ಮುಂದೆ ಬೇರೆಯವರು ಇದನ್ನ ಬಳಸ್ಬೇಕು, ಅವರು ಕಲಿಬೇಕು ಅನ್ನೋ ಇದ್ರಲ್ಲಿ ಯಾರಾದ್ರೂ ನಿಮ್ಮ ಹತ್ರ ಕಲಿಬೇಕು ಅಂತ ಬಂದ್ರ? ನನಗೆ ನಾವು ಅನಿಸ್ತತೆ ಅಂದ್ರೆ ಇದು ನನಗೆ ಹೊಂಟೋಗ್ತಂತೆ. ನನಗೆ ಒಂದ್ ದುಃಖ ಆಗ್ತಾ ಐತೆ. ಯಾವನು ಕಲಿಯೋನು ಮುಂದಕ್ಕೆ ಬರ್ತಾ ಇಲ್ಲ. ಚಿಗ್ಗಾವಿಯಲ್ಲಿ 10 ಜನ ನೀನು ಕಲ್ಸಪ್ಪ ಅಂದ್ರು, ಕಲ್ಸ್ತೀನಿ ಅಂದೆ. ಏನ್ ಬೇಕು ನಿನ್ಗೆ ಪ್ರತಿ ಒಂದು ಕೊಟ್ಟು, ಇನ್ನ ನಿನ್ಗೆ ಅಷ್ಟು ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಡ್ತೀವಿ, ಎಲ್ಲ ಊಟ ಉಪಶಾಂತಿ ಪ್ರತಿಯೊಂದು ನೋಡ್ಕೊಂತೀವಿ ಅಂದ್ರು. ಆಗ್ಬೋದು ಆಗ್ಬೋದಂದ್ರೆ ಅಲ್ಲಿ ಮುಂದಕ್ಕೆ ಬರೋರು ಇರ್ಬೇಕಲ್ಲ. ಅಂದ್ರೆ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಕೂಡ ಯಾರು ಬರ್ಲಿಲ್ಲ ಕಲಿಯಕ್ಕೆ. ಸರಿ, ಹಂಗಿದ್ರೆ ಈಗ ತಾತ ನೋಡ್ತಿರೋರು ಅಂತಾರೆ, ಈಗ ಆಯ್ತು ಹಿಂಗ್ ಎಲ್ಲಾ ಕಡೆ ಓಡಾಡ್ತಾ ಇದ್ರು ತಾತ, ಎಲ್ಲ ಅಲ್ಲಿ ಇಲ್ಲಿ ನುಡಿಸ್ಕೊಂಡು ಹೆಸರು ಗಳಿಸ್ಕೊಂಡ್ರು, ಮತ್ತೆ ಯಾರಿಗೂ ಆಸಕ್ತಿ ಇದೆ ಅಂತ ಮಾಡ್ತೀವಿ ಅಂತ ಬಂದ್ರು, ಯಾರು ಬರ್ಲಿಲ್ಲ ಅಂತ. ಆದ್ರೆ ಈಗ ನಿಮ್ಮ ಸ್ವಂತ ಕುಟುಂಬದಲ್ಲಿ ನನ್ ದೊಡ್ಡ ಮಗನಿಗೆ ನಾನು ಕಲ್ಸಿದೆ, ಇದು ಇಷ್ಟೇ ಕಲ್ಸಿದ್ದು. ಮೂಗಿಂದ ಗೀಗಿಂದ ಏನು ಬಾರಿಸಿದ ಇದು ಮಾತ್ರವಾಗಿ ಸುಮಾರಿಗೆ ಹಂಗ್ ಕಲ್ಸಿದೆ ದೊಡ್ಡದಾಗಿ. ಏನ್ ಮಾಡಿದೆ, ಚಿಕ್ಕಮಂಗ್ಳೂರು ಆ ಕಡೆ ಹೋಗಿದ್ವಿ. ನೀನು ಹೋಗ
ಅದೇ ಆ ಒಂದ್ 2 ಹಳ್ಳಿ ತಿರ್ಕೊಂಡು ಬಂದೆ. 2 ಹಳ್ಳಿ ಕಚ್ಚೆ ಕಟ್ಬಿಟ್ಟು ಈ ಪೇಟೆ ಗೀಟ ಸುತ್ತಬಿಟ್ಟು ಎಲ್ಲ ಕಳ್ಸ್ಬಿಟ್ಟೆ. ಕಳ್ಸ್ಬಿಟ್ರೆ ಅವ್ರು ಅಲ್ಲಿ ಒಂದ್ ಮನೆ ತಾಕ ಹೋಗ್ಯವನೆ ಅಲ್ಲಿ ಬಾರಿಸ್ತಿದ್ರೆ ಮುಂದ್ಕೋಗ ಯಾವನ ಇವನು ಕತ್ತೆ ಇದ್ದಂಗೆ ಇದೆ ಇವು ಬಂದ್ಬಿಟ್ನಪ್ಪ. ಇವ್ರು ತಾತ ಮುತ್ತಾತ್ರ ಎಲ್ಲ ಬತ್ತಿದ್ರು ಊದ್ಕೊಂಡು 3-4 ವಾದ್ಯಗಳು ನುಡ್ಸ್ಕೊಂಡು ಮೂಗಲ್ ಬಾಯಿ ಎಲ್ಲ ಬಾರ್ಸ್ಕೊಂಡು ಎಲ್ಲ ಬತ್ತಿದ್ರು. ಇವ್ನು ನೋಡಪ್ಪ ಹೆಂಗಿದ್ದಾನೆ ದಡಿಯ ಇದ್ದಂಗಿದ್ದಾನೆ. ಇವನು ಬಾರ್ಸ್ಕೊಂಡು ಬಂದ್ಬಿಟ್ಟು ಮನೆಗೆ ಭಿಕ್ಷೆ ಎತ್ತಕ್ ಬಂದ್ಬಿಟ್ಟ. ಇವನೇ ಹೆಂಗ್ ಎಮ್ಮೆ ಇದ್ದಂಗಿದೆ. ಬಾರ ಅದೇ 3 ಹೊತ್ತು ಊಟ ಹಾಕ್ತಿವಿ, ನಮ್ಮ ಎಮ್ಮಿಗಳು ಕಾದ್ಕೊಂಡಿರು ಸಂಬಳ ಕೊಡ್ತೀವಿ ಅಂದ್ಬಿಟ್ಟವ್ರೆ ನನ್ನ ದೊಡ್ಡ ಮಗನಿಗೆ. ಅವನೇನ್ ಮಾಡ್ದ ಒಂದ್ ಮನೆ ತಕೋದು ಇನ್ನೊಂದ್ ಮನೆ ತಾವ್ ಹಂಗಂದ್ರು, ಇನ್ನೊಂದ್ ಮನೆ ತಾವ್ ಹಂಗಂದ್ರು. ಅವನೇನ್ ಮಾಡ್ಬಿಟ್ಟ ಇವೆಲ್ಲ ಈ ನಮ್ಮ ಅಪ್ಪನಿಗೆ ಸರಿ ನನಗೇನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕಲ್ ತಗೊಂಡ್ ಚೆಚ್ಬಿಟ್ಟು ಕಲ್ ತಗೊಂಡ್ ಚೆಚ್ಬಿಟ್ಟು ಅದು ಬಿಸಾಕ್ಬಿಟ್ಟು ಈ ಪೇಟ ಗೀಟ ಎಲ್ಲ ಕಿತ್ಬಿಟ್ಟು ಕಚ್ಚೆ ಗಿಚ್ಚ ಎಲ್ಲ ಕಿತ್ತಾಕ್ಬಿಟ್ಟು ಬಂದ್ಬಿಟ್ಟ. ಏನ್ ಮಾಡ್ರಿ ಅಪ್ಪ ನಿನಗೆ ಸರಿ ಹೋಗಪ್ಪ, ಭಿಕ್ಷಾ ಮಾಡೋದು ನಿನಗೆ ಸರಿ, ನಮ್ಗೆ ಸರಿ ಇಲ್ಲ. ಭಿಕ್ಷಾಟನೆ ಮಾಡ್ಕೊಂಡು ಅವ್ರು ಉಗಿಸ್ಕೋ ಬೈಸ್ಕೋ ಮುಂದ್ಕೋಗಂತ ಒಬ್ಬನಂತಾನೆ, ಯಾರು ಇಲ್ಲ ಅಂತ ಒಬ್ಬನಂತಾನೆ, ಒಬ್ರಂತಾರೆ ತಿರುಗು ಮತ್ ಬಾ ಹೋಗುವಂತ ಒಬ್ಬನಂತಾನೆ. ನಮ್ ಕೈಲಾಗಲ್ಲಪ್ಪ, ನಾವ್ ಹೋಗಲ್ಲ, ನಾನು ಹೋಗಲ್ಲಪ್ಪ ಅಂತ ಅನ್ಬಿಟ್ಟ. ಇನ್ ಅಲ್ಲಿ ಅವನೇ ಹಂಗಂದ್ಮೇಲೆ ಇನ್ನೆಲ್ಲ 6 ಜನ ಮಕ್ಕಳಿಗೆ ಕಳ್ಸೋಕ್ ಆಗ್ತತ? ನಾನೇ ಭಿಕ್ಷಾ ಬೇಡ್ತೀವಿ ತಿಂತಾ ಇದ್ದೀನಲ್ಲ. ಹೌದು ಅಲ್ಲ ತಾತ, ಈಗ ಮಕ್ಳು ಅಂತ ನೀವು ಮನೆ ವಿಚಾರಕ್ಕೆ ಬಂದ್ರಿ. ಈಗ ನೀವು ಮದುವೆ ಎಷ್ಟನೇ ವಯಸ್ಸಿಗಾದ್ರಿ? ಯಾರು? ನೀವು? ನನ್ಗೆ ಮದುವೆ ಆದ್ರೆ 20 ವರ್ಷಕ್ಕೆ ಮದುವೆ ಆಯ್ತು. 20 ವರ್ಷಕ್ಕೇನೆ? ನಾನು ಅದು ಈ ಕಡೆಲ್ಲ ಓಡಾಡ್ಕೊಂಡು ನಾನು 3 ವರ್ಷ ಬರ್ಲಿಲ್ಲ ಮನೆಗೆ. 3 ವರ್ಷ ಬರ್ದಿದ್ದೆ. ಅವ್ರು ಏನ್ ಅನ್ಕೊಂಡವ್ರೆ ಅಂದ್ರೆ ಅವ್ರಿಗೆ ದುಃಖ ಇರ್ತದ, ಎಲ್ಲ ಹೋಗ್ಬಿಟ್ಟಲ್ಲ, ಏನೋ ಎಲ್ಲೋದ್ನೋ ಏನು ಅಲ್ಲೆಲ್ಲ ಕೇರಳದಾಗ ಹೋಗ್ಬಿಟ್ಟು ನಾನು ಇದು ಲಾಂಚಿಗಳು ದೊಡ್ಡ ಇದ್ರಾಗ ಹೋಗ್ಬಿಟ್ಟು ಟೀಮರ್ಗಳಾಗ ಹೋಗ್ತಿದ್ದೆ ಬಾರ್ಸ್ಕೊಂಡೆ ಕೇರಳದಲ್ಲಿ. ಕಲ್ಚೇರಿ ಕಣ್ಣನೂರು ಕೊಯ್ಕೋಡು ಕೊಚ್ಚಿ 2 ಕೊಚ್ಚಿ 6 ಬಾರು ಆ ಕಡೆಯಿಂದ ಅದೆಲ್ಲ ತಿರ್ಕೊಂಡು ಕೊಲ್ಲಂ ಕೊಟ್ಟಾರಕಾರ ರಾಣಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಿರುಗಿ ಕನ್ಯಾಕುಮಾರಿಗೆ ಹೋಗ್ಬಿಟ್ಟೆ. ಕನ್ಯಾಕುಮಾರಿಯಿಂದ ಏನ್ ಮಾಡಿದೆ, ಕನ್ಯಾಕುಮಾರಿಯಿಂದ ಇಳಿದ್ಬಿಟ್ಟೆ ಈ ಕಡೆ ಯಾಕಡೆ ಈ ತಮಿಳ್ನಾಡಿಗೆ ಇಳಿದ್ಬಿಟ್ರೆ ಅವ್ರೆ ಎನ್ನ ವಾಸ್ಕಿರಿ ಎಲ್ಲ ವಾಸ್ಕಿರಿ ಸರ್, ಮುಖಲೆ ವಾಯಿದೆ ಎಲ್ಲ ವಾಸ್ಕಿರಿ ಪಾಠಗಳೆಲ್ಲ ಎನ್ನ ಪಾಠ ವಾಸ್ಕಿರಿ. ಕನ್ನಡ ತೆಲುಗು ಕನ್ನಡ என்ன வேணும். தமிழ் வாசிக்கிறியா? எம்ஜிஆர் பாட்டு தெரியுமா? சிவாஜி பாட்டு தெரியுமா? பழனி சுவாமி பாட்டு தெரியுமா? பழனி அப்பா நீ அருமையான பழனி அப்பா தெரியுமா? இதுதான் சார் தெரியாது. என்ன தெரியும்? சிங்காரவேல் தெரியுமா? அண்ணா காரைக்குடி அருணாச்சல அண்ணா பாட்டு வாசிச்சிருக்கிறேனே, அந்த சிங்காரவேல வாசிக்கிறியா? ಇಲ್ಲ ಸರ್, ನಾನು ಆ ಕಡೆ ಹೋಗ್ಬಿಟ್ಟು ದಿನ ಹೋಗೋದು ಸಿನಿಮಕ್ಕೆ ಹೋದ್ರೆ ಮಾತ್ರ ಒಂದಾನ ತಗೋಬತ್ತೀನಿ ಕಂಕ್ಳದಾಗ ಇಟ್ಕೊಂಡು ಅದ್ರಾಗಿರೋ ಹಾಡು. ಹೌದಾ? ಅಭ್ಯಾಸ ಮಾಡ್ಕೊ. ಅದು ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ನೋಡೋದು, ಎಲ್ಲಾರು ಬಿದ್ಕೊಂಡ್ಬಿಡೋದು ನಾನು. ಹಂಗ್ ಮಾಡಿ தெரியுமா எம்ஜிஆர் பாட்டு தெரியும். நானே இட்டால நடந்த விட்டால் நல்லா வாசிக்க. என்னடா நல்ல பாட்டெல்லாம் தமிழ்ல நல்லா வாசிக்கிறேன்னா பழம் வாசிக்கிறா, போனால் போகட்டும் வாசிக்கிறா. என்ன பழனி சுவாமி பாட்டு வாசிக்கிறா, ஐயப்ப சுவாமி பாட்டு வாசிக்கிறா. என்னடா நல்லா முருகன் பாட்டு வாசிக்கிறேன், உள்ளு முருகுதே அந்த என்ன நல்லா வாசிக்கிறேன். என்ன ஊரு ಅಂದ್ರೆ ನಾ ಮೈಸೂರು ಸ್ಟೇಟ್ ಸರ್. ತಮಿಳ್ நல்லா பேசுறேன், ಮೈಸೂರು சொல்றியா? சொல்றியா? ತಮಿಳ್ಕಾರನ್ ನೀನ್ ಅಲ್ಲ, ನೀವು ಸಡನ್ ಆಗಿ ನೋಡಕ್ ಹಂಗೆ ಕಾಣಿಸ್ತಿರಲ್ಲ, ಅದಕ್ಕೆ ಮೋಸ್ಟ್ಲಿ ಹಂಗ ಅಂದ್ಬಿಟ್ಟಿದ್ದಾರೆ ಮಾತು. ಅಲ್ಲ ಈಗ ತಾತ ನಿಮಗೆ ಎಷ್ಟು ಭಾಷೆ ಬರುತ್ತೆ? ನನಗೆ ಅದೇ ಸ್ವಲ್ಪ ಅದೇ ಕೇರಳಾಗ ಹೋಗಿ ಅಲ್ಲಿ ಮಲಯಾಳಂ, ತಮಿಳು, ತೆಲುಗು, ಕನ್ನಡ. ಹೌದು. ಗಣಶಾಲ ಹತ್ರಕ್ಕೆ ಹೋಗ್ಬಿಟ್ರೆ ಮೆಡ್ರಾಸ್ನಾಗೆ ಗಣಶಾಲ ಮೀಟ್ ಮಾಡಿದೀರಾ? ಮನೆಗೆ ಹೋಗ್ಬಿಟ್ಟು ಕೂತು ಅವ್ರು ಎಲ್ಲ ಹೋಗೋಕ್ ರೆಡಿ ಆದ್ರು. ಸರ್ ನಮಸ್ಕಾರ ಸರ್, ಒಂದ್ 5 ನಿಮಿಷ ಕುತ್ಕೊಂಡ್ರೆ ನಮ್ ಸಂಗೀತ ಸ್ವಲ್ಪ ಬಾರಿಸ್ತೀನಿ, ನೀವ್ ಆಡಿರೋದೇ ಆಡ್ತೀನಿ ಸರ್. ನೀವು ಯಾವ್ದನ್ನ ತಾತ ಯಾವ್ದನ್ನ ನುಡ್ಸಿದ್ರಿ ಅವ್ರ ಹತ್ರ? ಇದಲ್ಲ ಅಮ್ಮ ನೀ ಅರಿಶಿನ ಆಲಕಿಂಪವೇ ಮಮ್ಮ ಅಮ್ಮ ಅವ್ರದೇ ಆಡಿರೋ ಅಡಿಗೆಗಳು ಆಡ್ಬೇಕು ಅವ್ರ ಹತ್ರ. ಬೇರೆ ಹಂಗೆ ಯಾರ್ಯಾರ ಹತ್ರ ಹೋಗಿದ್ದೀರ ತಾತ? ಅಲ್ಲಿಂದ ತಿರ್ಗಾ ಎಸ್ ವಿ ರಂಗರಾವ್ ಮನೆ, ಸಾವಿತ್ರಿ ಮನೆ ಅಲ್ಲೇ ಇತ್ತು. ಹಿಂಗೆ ಎದುರುಬಾಡೆ ಸಾವುಕಾರ ಜಾನಕಿ, ಜಮುನಾ
ಓಕೆ. ಜಮುನಾ ಅವ್ರು ಆಡಿರೋದು ಅವ್ರಿಗೆ ಕೊಡ್ಬೇಕಲ್ಲ. ಹೌದೌದು. ಈಗ ತಮಿಳವ್ರಿಗೆ ಅವ್ರಿಗೆ ಎಷ್ಟು ಅವ್ರು ಆಡಿರೋದು ಅವ್ರಿಗೆ ಕೊಟ್ಟು ಅಲ್ಲೆಲ್ಲ ಬಾಳ ಓಡಾಡ್ಕೊಂಡು ಒಂದ್ 3 ತಿಂಗಳು ಅಲ್ಲೇ ಓಡಾಡ್ರಿ. ಅಂದ್ರೆ ಹಂಗಂದ್ರೆ ಬಹಳ ಜನ ನೋಡಿದೀರಾ ದೊಡ್ಡವ್ರನ್ನ. ಹೌದು. ಅಂದ್ರೆ ಏನ್ ನಿಮ್ಗೆ ಸುಲಭವಾಗಿ ಬಿಡ್ತಿದ್ರಾ? ಯಾಕೆ ಬಿಡೋಲ್ಲ, ನಾನು ಮಾಡ್ತಾ ಇದ್ರೆ ಯಾಕೆ ಬಿಡೋಲ್ಲ. ಇವಾಗ ಇಲ್ಲಿ ಇದನ್ನೆಲ್ಲ ಹೊಸಕೋಟೆ ಬಚ್ಚೇಗೌಡ. ಹೌದು. ಬಚ್ಚೇಗೌಡ ಬಚ್ಚೇಗೌಡ ಗೆದ್ದಾಗ ನೀನ್ ಬಂದ್ ನಮ್ಗೆ 1 ಗಂಟೆ ಪ್ರೋಗ್ರಾಮ್ ಕೊಡ್ಬೇಕಂತ ಲೆಟರ್ ಹಾಕಿದ್ದ. ಲೆಟರ್ ಹಾಕಿದ್ದೆ ಇಲ್ಲಿಗೆ. ಹೌದು, ನಾನು ಹೋದೆ ಅವ್ರು ಗೆದ್ದಾಗ. ಹೋಗ್ಬಿಟ್ಟು ಅವಾಗ ರಾಜ್ಕುಮಾರ ಪಾರ್ವತಮ್ಮ ಇಬ್ರಾಳ್ ಬಂದಿದ್ರು ಅಲ್ಲಿಗೆ. ಅವಾಗ ನಾನು ಇರೋದೇ ನಿಮಗಾಗಿ ಅಂತ ಮಾಡ್ಸಿದ್ರೆ ಅವ್ರಿಬ್ರು ಡ್ಯಾನ್ಸ್ ಮಾಡ್ಬಿಟ್ರು, ಬಚ್ಚೇಗೌಡ ರಾಜ್ಕುಮಾರ. ಹೌದಲ್ಲ, ರಾಜ್ಕುಮಾರ ಬಚ್ಚೇಗೌಡ ಇಬ್ರು ಡ್ಯಾನ್ಸ್ ಮಾಡ್ಬಿಟ್ರು. ಇನ್ ವಿಷ್ಣುವರ್ಧನ್ MP ಸಂಗರ್, ಶ್ರೀನಾಥ್, ಆರ್ತಿ, ಭಾರತಿ, ವಿಷ್ಣುವರ್ಧನ್ ಮನೆಗೆ ಹೋಗಿದ್ದೆ ಜಯನಗರ. ಹೌದಾ? ವಿಷ್ಣುವರ್ಧನ್ ಮನೆಗೆ ಹೋಗಿದ್ದೆ ನಾನು. ಇಲ್ಲಿ ಜನನಾಯಕ ಅಂತ ಪಿಕ್ಚರ್ ತೆಗ್ದ ದೇವನಹಳ್ಳಿ, ಅಲ್ಲಿ ಹೋಗಿದ್ದೆ. ಅಲ್ಲಿ 1,000 ರೂಪಾಯಿ ಕೊಟ್ಟ ಶಬಾ ಅಂತದ ಬೆನ್ ತಡ್ದ ಗಂಜಾಂ ಪಟ್ಟವ ಗಂಡೆಗಲುವಿ ರಾಮ ಅಂತ ತೆಗಿತಿದ್ದ ಪಿಕ್ಚರ್ ವಿಷ್ಣುವರ್ಧನ್. ಅಲ್ಲಿ ಹೋಗಿದ್ದೆ. ಅನಿತಾ ಬಚ್ಚನ್ ಒಂದು ಪಿಕ್ಚರ್ ತೆಗ್ದ ಅಲ್ಲಿ. ಅನಿತಾ ಬಚ್ಚನ್ ಅವನ ಹತ್ರನೂ ಹೋಗಿದ್ದೆ. ಅಮಿತಾಬ್ ಬಚ್ಚನ್ ಅವನಿಗೆ 1,000 ಜನ ಹಿಂಗ ಅನ್ನೋರು. ಹೌದಾ? ಬೀಸೋರು ಜನ. ತಾತ ಮಾತಾಡ್ಬೇಕಾದ್ರೆ ಅಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಬೇಜಾರಿಲ್ಲ. ಏನಂದ್ರೆ ಊರೂರ್ ಸುತ್ತಿದ್ರು, ಮನೆ ಮುಂದೆ ಹೋಗಿ ಈ ವಾದ್ಯ ನುಡಿಸ್ತಾ ಭಿಕ್ಷೆ ಬೇಡಿದ್ರು ಕೂಡ ಹೌದು ನಾನು ಭಿಕ್ಷೆ ಬೇಡಿದ್ದೆ ಅಂತ ಎಷ್ಟು ರಾಜಾರೋಷವಾಗಿ ಹೇಳ್ಕೊಳ್ತಾರೆ. ಅದೇ ರೀತಿ ಆ ಭಿಕ್ಷೆ ಬೇಡೋದ್ರ ಜೊತೆಗೆ ಎಷ್ಟೊಂದು ಜನ ಕಲಾವಿದರ ಮನೆಗಳಿಗೆ ಹೋಗಿ ನೇರವಾಗಿ ಭೇಟಿಯಾಗಿ ಅವ್ರ ಮುಂದೆ ಅವ್ರದೇ ಹಾಡುಗಳನ್ನ ನುಡಿಸಿ ಅವರಿಂದ ಶಭಾಷ್ ಅಂದಿದ್ದು ಉಂಟು, ಜೊತೆಗೆ ಬಕ್ಷೀಸ್ ಪಡೆದಿದ್ದು ಉಂಟು. ಇಷ್ಟಾದ್ರೂ ಕೂಡ ನನಗ್ ಖುಷಿ ಇದೆ ಈ ಒಂದು ವೃತ್ತಿ ಅಂತ ಹೇಳ್ಕೊಂಡು ಇಡೀ ಒಂದು ಜರ್ನಿ ಹೇಳ್ತಾರೆ. ಅಂದ್ರೆ ಮಲಯಾಳಂ ಇರ್ಬೋದು, ತಮಿಳ್ನಾಡಲ್ಲಿ ಇರ್ಬೋದು, ಮತ್ತೆ ನಮ್ಮ ತೆಲುಗು ಇರ್ಬೋದು, ಅಥವಾ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇರ್ಬೋದು, ಹೀಗೆ ಎಲ್ಲಾನು ಗಮನಿಸ್ಕೊಂಡು ಬಂದಾಗ ಎಲ್ಲಾ ಕಡೆನೂ ಸುತ್ತಾಡಿದ್ದಾರೆ. ಎಲ್ಲ ದೊಡ್ಡವ್ರನ್ನ ಭೇಟಿಯಾಗಿದ್ದಾರೆ. ಅಂದ್ರೆ ಬರೀ ಸಿನಿಮಾದವ್ರನ್ನ ಮಾತ್ರ ಅಲ್ಲ, ಸಂಗೀತ ಕ್ಷೇತ್ರದ ದಿಗ್ಗಜರನ್ನು ಕೂಡ ಭೇಟಿಯಾಗಿ ಎಲ್ಲರಿಂದನೂ ಶಭಾಷ್ ಅನ್ನಿಸ್ಕೊಂಡಿದ್ದಾರೆ. ಅಂದ್ರೆ ಈಗ ತಾತ ನಾನು ಅದೇ ಮದ್ವೆದ್ ಕೇಳಿದೆ ವಿಷಯ ನಿಮಗೆ. ಸೊ ಆಮೇಲೆ ನೀವು ವಾಪಸ್ ನಿಮ್ ಊರಿಗೆ ಬಂದ್ರಾ? ನಾನು ಇದೆಲ್ಲ ಈ ಕಡೆ ಮೆಡ್ರಾಸ್ ಎಲ್ಲ ತಿರ್ಕೋಬಿಟ್ಟು ಸೀದಾ ಆಂಧ್ರ ಆಯ್ತಲ್ಲ ಇನ್ನನ ಆಂಧ್ರ ಆ ಕಡೆ ಅನಂತಪುರ ಅವೆಲ್ಲ ಈ ಆ ಕಡೆ ಓಡಾಡ್ರೆ ಆ ಕಡೆ ತೆಲುಗು ಕೇಳ್ತಾರಲ್ಲ, ಅಲ್ಲಿ ತೆಲುಗು ಕೇಳಿದ್ರೆ ಎಂ ಟಿ ರಾವ್ ಪಾಡ್ನೇದು ಪಾಡಪ್ಪ, ಎನ್ ಟಿ ರಾಮರಾವ್, ಎಂ ಟಿ ರಾವ್, ತಿರ್ಗಾ ಬಾಲಕೃಷ್ಣ, ಚಿರಂಜೀವಿ ಅವೆಲ್ಲ ಆಡ್ಬೇಕಲ್ಲ. ಅವ್ರಿಗೆ ತೆಲುಗು ಆಡಿದ್ರೆ మంచి బాలకృష్ణ మంచి బాగుందప్ప, అది బాగుంది. ఈ ఎంటీ రావుది ఎట్లా పాటలు పాడుతూ ఉంటాడు, మంచి పాటలు. అన్నదమ్ముల అనుబంధముది ఇట్లా అవన్నీ మంచి పాటలు పాడుతా ఉంటారు. ಅವ್ರು ಸಂತೋಷ ಬೀಳ್ತಾರೆ ತೆಲುಗುನವರು. ಆ ಕಡೆಯಿಂದ ಮಹಾರಾಷ್ಟ್ರ ಹೋಗ್ಬಿಟ್ರೆ ಏನಂತಾರೆ ಅಂದ್ರೆ ತೆಲುಗು ಕನ್ನಡ ಆಡೋಕ್ ಹೋದ್ರೆ ಜಾವ್ ಅಂತಾರೆ. ಅವ್ರಿಗೇನ್ ಅರ್ಥ ಆಗಲ್ಲ. ಅವ್ರಿಗೆ ಒಂದು ನಾಗಿನ್ ಮ್ಯೂಸಿಕ್, ಪುರಿನ ನಾಗಿನು, ಕುರ್ಬಾನಿ, ದೋಸ್ತಿ, ಸಂಗಮ್ ಇಂಥವೆಲ್ಲ ಹಿಂದಿಯಲ್ಲಿ ಆಡ್ಬಿಟ್ರೆ ಅಚ್ಚಗನ ಮೂಕ್ ಮೇ ನಾಲ್ಕು ಮೇ ಬಜಾಯ್ತಾ ಅಚ್ಚಗನ ಅಂತ ಅವ್ರಿಗೂ ಒಂದು ಸಂತೋಷ ಆಗ್ತದೆ. ನಮ್ಗೆ ಏನನ್ನ ಕೊಡ್ತಾರೆ. ಹೌದಲ್ಲ? ಉದ್ರ ಜಾವ್ ಅಂತಾರೆ. ಅಂದ್ರೆ ಹಿಂದಿನೂ ಮಾತಾಡ್ತೀರಾ ಒಂದ್ ಸ್ವಲ್ಪ? ಅವ್ರು ಮಾತಾಡೋದು ಚೆನ್ನಾಗಿ ನನಗೆ ಇರ್ಲಿ, ಖುಷಿ ಆಗತ್ತೆ. ಸ್ನೇಹಿತರೆ, ಏನಂತ ಹೇಳಿದ್ರೆ ಅಂಜನಪ್ಪ ಅವ್ರು ಮಾತನಾಡ್ಬೇಕಾದ್ರೆ ಒಂದೇನಂದ್ರೆ ದೊಡ್ಡ ಅಭಿಮಾನ ಇದೆ ನಾನೊಬ್ಬ ಕಲಾವಿದ ಅನ್ನೋದು. ಅದರ ಜೊತೆಗೆ ಅವರು ತುಂಬಾ ಎದೆಗಾರಿಕೆಯಿಂದ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಹೌದು ನಾನು ಮನೆಗೆ ಹೋಗಿ ಮನೆ ಮುಂದೆ ನುಡಿಸಿ ಭಿಕ್ಷಾಟನೆ ಮಾಡ್ಕೊಂಡು ನಾನು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀನಿ ಅಂತ ಒಂದು ಕಡೆಯಿಂದ ಅಂದ್ರೆ ನಮ್ಮ ಕರ್ನಾಟಕದಿಂದ ಶುರು ಮಾಡಿದವರು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ವಾಪಸ್ ಬದುಕು ಕಟ್ಕೊಂಡು ಕರ್ನಾಟಕದಲ್ಲೇ ಬಂದು ನೆಲೆ ನಿಲ್ತಾರೆ. ಅಂದ್ರೆ ಅವತ್ತು ಭಿಕ್ಷೆ ಬೇಡ್ತಾ ಇದ್ರು, ಆದ್ರೆ ಇವತ್ತು ಒಬ್ಬ ಮಾನ್ಯತೆ ಪಡೆದಂತ ಕಲಾವಿದರಾಗಿ ಅವರ ಸಹೋದರರ ಜೊತೆಗೂ ಕೂಡ ಆಕಾಶವಾಣಿಯಲ್ಲಿ ನುಡಿಸ್ತಾ ಇದ್ರು. ಆದ್ರೆ ಆಕಾಶವಾಣಿಯಲ್ಲಿ ನುಡಿಸುವಂತ ಅವಕಾಶ ಜೊತೆಲಿತ್ತು. ಆದ್ರೆ ಅವ್ರ ಅಣ್ಣ ಕಾಲವಾದ ನಂತರ ಅಂದ್ರೆ ಆಕಾಶವಾಣಿಲಿ ನಾನು ಮತ್ತೆ ನುಡಿಸ್ಲಿಲ್ಲ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ವೈವಾಹಿಕ ಬದುಕಿನ ಬಗ್ಗೆ ಕೇಳ್ತಾ ಇದ್ದೆ. ಅವ್ರು ಅದು ಹೇಳಿದ ತಕ್ಷಣ ಬೇರೆ ವಿಚಾರ ಹೇಳಿದ್ರು. ಸೊ ಮದ್ವೆ ಯಾವಾಗಾಯ್ತು, ಅವ್ರ ಪತ್ನಿ ಯಾರು, ಅದನ್ನ ಕೇಳೋಣ. ಖಂಡಿತ ನೀವು ಸೀನು ಜೊತೆ ಸಂಮಾತು ಕಾರ್ಯಕ್ರಮ ನೋಡ್ತಾ ಇರಿ, ಹೇಗೆ ಏನು ಅಂತ ಮುಂದೆ ಗೊತ್ತಾಗತ್ತೆ.